ಯುಕ್ರೇನ್ನಲ್ಲಿ ಭಾರತೀಯ ಮೂಲದ ಸಾವಿರಾರು ವಿದ್ಯಾರ್ಥಿಗಳು ಓದ್ಕೊಳ್ತಾ ಇದ್ದರು. ಸಾವಿರಾರು ವಿದ್ಯಾರ್ಥಿಗಳು MBBS ಮಾಡ್ತಾ ಇದ್ದರು. ಅನೇಕರು ಬೇರೆ ಬೇರೆ ಶಿಕ್ಷಣಕ್ಕೆ ಅಲ್ಲಿ ಹೋಗಿದ್ದರು. ಕಾರಣ ಇಷ್ಟೇ, ಇಂಡಿಯಾ ಕಂಪೇರ್ ಮಾಡಿದ್ರೆ 4ನೇ ಭಾಗದಷ್ಟು ಕೂಡ ಉಕ್ರೇನ್ನಲ್ಲಿ ಖರ್ಚಾಗಲ್ಲ ವಿದ್ಯಾರ್ಥಿಗಳಿಗೆ. ಅದೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಇದರ ಮಧ್ಯೆ ಯುಕ್ರೇನ್ ಆ್ಯಂಡ್ ರಷ್ಯಾ ನಡುವೆ ಯುದ್ಧ ಆಯಿತು. ಯುದ್ಧ ಆದಾಗ ಪ್ರೀತಿಯ ಮೋದಿಯವರೇ, ಪ್ರೀತಿಯ ಭಾರತವೇ, ಈ ವಿಚಾರದಲ್ಲಿ ದಯವಿಟ್ಟು ತಾವು ರಷ್ಯಾಗೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಬೇಡಿ. ಒಂದು ಪುಟ್ಟ ರಾಷ್ಟ್ರದ ಮೇಲೆ ರಷ್ಯಾ ಅಂತ ದೊಡ್ಡ ರಾಷ್ಟ್ರ ಮುಗಿಬಿದ್ದಿದೆ. ಇಲ್ಲಿ ಮಾನವೀಯತೆಯ ಹತ್ಯೆ ಆಗ್ತಾ ಇದೆ. ಮನುಷ್ಯರನ್ನು ಸಾಯಿಸ್ತಾ ಇದ್ದಾರೆ, ಮಕ್ಕಳನ್ನ ಟಾರ್ಗೆಟ್ ಮಾಡ್ಕೊಂಡು ಸಾಯಿಸ್ತಾ ಇದ್ದಾರೆ, ಜನಸಾಮಾನ್ಯರನ್ನ ಸಾಯಿಸ್ತಾ ಇದ್ದಾರೆ. ಯುದ್ಧ ಆದರೆ ಸೈನಿಕರ ನಡುವೆ ಸಾಯಿಸಲಿ, ಸೇನಾ ನೆಲೆ ವರ್ಸಸ್ ಸೇನಾ ನೆಲೆ ಅವರು ಧ್ವಂಸಗೊಳಿಸಲಿ, ನಮ್ಮ ತಕರಾರಿಲ್ಲ. ಮನುಷ್ಯರನ್ನ ಟಾರ್ಗೆಟ್ ಮಾಡಿಕೊಂಡು, ಸ್ಟೂಡೆಂಟ್ಸ್ ಟಾರ್ಗೆಟ್ ಮಾಡಿಕೊಂಡು, ಯಾವುದೋ ಶಾಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು, ಯಾವುದೋ ಮಕ್ಕಳಾಟ ಆಡ್ತಕ್ಕಂಥ ಪ್ಲೇ ಗ್ರೌಂಡ್ಸ್ನ ಟಾರ್ಗೆಟ್ ಮಾಡಿಕೊಂಡು ಸಾಯಿಸ್ತಾ ಇದ್ದಾರೆ. ಬರಬೇಡಿ, ಇವ್ರಿಗೆ ಯಾವುದೇ ಕಾರಣಕ್ಕೂ ಬೆಂಬಲ ಕೊಡಬೇಡಿ, ತಟಸ್ಥವಾಗಿದ್ದುಬಿಡಿ ಅಂಥೇಳಿ ಝೆಲೆನ್ಸ್ಕಿ, ಯುಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ಆದರೆ ಭಾರತ ಮಾತ್ರ ವಿಶ್ವದ 10 ದೇಶಗಳು ಇದೇ ರಷ್ಯಾ ಮೇಲೆ ನಿರ್ಬಂಧ ಎಲ್ಲವನ್ನು ವಿಧಿಸಾದ ಕೂಡ, ನಿಷೇಧ ಹೇರಿದ್ರೂ ಕೂಡ, ದಿಗ್ಬಂಧನ ಹೇರಿದ ಮೇಲೂ ಕೂಡ ಭಾರತ ಮಾತ್ರ ರಷ್ಯಾದಿಂದ ಆಯಿಲ್ಲು, ಸೂರ್ಯಕಾಂತಿ ಎಣ್ಣೆ, ಗ್ಯಾಸು, ಕಚ್ಚಾ ತೈಲ ಎಲ್ಲವನ್ನೂ ತರಿಸ್ಕೊಳ್ತಾ ಇತ್ತು. ಇದು ಝೆಲೆನ್ಸ್ಕಿಗೆ ಒಂಥರ ಸಿಟ್ಟು ಕೂಡ ತರಿಸಿತ್ತು. ಇದೇನಿದು, ನಮ್ಮ ದೇಶದಲ್ಲಿ ಜನ ಸಾಯ್ತಾ ಇದ್ದಾರೆ, ಇವ್ರು ಹೀಗೆ ಮಾಡ್ತಾ ಇದ್ದಾರಲ್ಲ ಅಂಥೇಳಿ. ನೀವು ಸಪೋರ್ಟ್ ಮಾಡದಿದ್ದರೂ ಚಿಂತೆ ಇಲ್ಲ, ಉತ್ತೇಜನ ಕೊಡಬೇಡಿ, ಅಂದರೆ ಅವ್ರಿಗೆ ನೀವೇನು ಮಾಡಬೇಡಿ, ತಟಸ್ಥವಾಗಿದ್ದುಬಿಡಿ, ನಿಮ್ಮ ಸಹಾಯನೂ ಕೊಡಬೇಡಿ, ಅವರಿಗೆ ನಿಮ್ಮ ವಿರೋಧನೂ ಬೇಡ, ತಟಸ್ಥವಾಗಿ ಉಳ್ಕೊಳ್ಳಿ ಸಾಕಿದ್ರಲ್ಲಿ ಅಂತ ಕೇಳಿತ್ತು. ಅನೇಕ ದೇಶಗಳು ಹಾಗೆ ಮಾಡಿದ್ವು ಕೂಡ. ಆದರೆ ಭಾರತ ಹಾಗೆ ಮಾಡಲಿಲ್ಲ. ಕಡಿಮೆ ಬೆಲೆಗೆ ಸಿಗುತ್ತೆ, ರಿಯಾಯಿತಿ ದರದಲ್ಲಿ ಸಿಗುತ್ತೆ ಅಂಥೇಳಿ ರಷ್ಯಾಯಿಂದ ಕೊಂಡ್ಕೊಂಡಿತ್ತು. ಆಯ್ತಪ್ಪ, ಕೊಂಡ್ಕೊಂಡ್ರು, ಇಂಡಿಯನ್ಸ್ಗೆ ಏನಾದರೂ ಕಡಿಮೆ ಕೊಟ್ರಾ? ಇಲ್ಲ, ಅದೇ ಬೆಲೆ ಹಾಗೆ ಮುಂದುವರಿತಾ ಇತ್ತು. ಲಾಭ ಮಾಡಿದ್ವಿ, ಸ್ಟ್ರಾಟಜಿಕ್ ಸ್ಟೋರೇಜ್ ಮಾಡ್ತಾ ಇದ್ದೀವಿ, ಏನೇನೋ ಹೇಳ್ಕೊಂಡ್ರು ಬಿಡಿ, ರಾಜಕೀಯವಾಗಿ ಒಂದಷ್ಟು ಶಬ್ದ ಬಳಸಿ ಹೇಳ್ಕೊಂಡ್ರು. ಯುಕ್ರೇನ್ ಯಾಕೆ ಕೇಳ್ಕೊಂಡಿತ್ತು ದಿಗ್ಬಂಧನ ಹಾಕಿ ಅಂತ ಹೇಳಿದ್ರೆ ಇಷ್ಟೇ ವಿಚಾರ. ಅವರಿಗೆ ಹಣಕಾಸಿನ ನೆರವು ಜಾಸ್ತಿ ಸಿಕ್ಕಷ್ಟು ಕೂಡ, ಅವರಿಗೆ ಒಂದೊಂದು ಪೈಸಾ ಜಾಸ್ತಿ ಅವರಿಗೆ ಸಿಗ್ತಾ ಇದ್ದಷ್ಟು ಕೂಡ ಆ ಹಣವನ್ನು ನಮ್ಮಲ್ಲಿ ಮನುಷ್ಯರನ್ನು, ಮಕ್ಕಳನ್ನು, ಆಸ್ಪತ್ರೆಯಲ್ಲಿರೋರನ್ನ ಸಾಯಿಸೋಕೆ ಅದನ್ನು ಬಳಸ್ಕೊಳ್ತಾರೆ. ಗುಂಡು ಹಾರಿಸ್ತಾರೆ, ಅವರು ಕ್ಷಿಪಣಿ ಹಾರಿಸ್ತಾರೆ, ಬೇಡ ಅಂತ ಕೇಳ್ಕೊಂಡಿತ್ತು. ಭಾರತ ಕೆಲಸ ಮಾಡ್ತು. ಆದರೆ ಇದೀಗ ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತು ಮೋದಿ ಅಪ್ಪುಗೆಗೆ ಉಕ್ರೇನ್ ಅಧ್ಯಕ್ಷ ಮತ್ತೊಮ್ಮೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಶ್ವದ ಅತ್ಯಂತ ರಕ್ತಸಿಕ್ತ ಕ್ರಿಮಿನಲ್ನ ಮೋದಿ ಒಪ್ಪಿಕೊಂಡಿದ್ದು ನಮಗೆ ನಿರಾಸೆ ತಂದಿದೆ. ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ, ಇಂಥ ದೇಶದಿಂದ ಒಬ್ಬ ವ್ಯಕ್ತಿ ಬಂದು ಬ್ಲಡಿಯೆಸ್ಟ್ ಕ್ರಿಮಿನಲ್ನ ತಬ್ಕೊಂಡಿದ್ದಾರೆ ಇಲ್ಲಿ. ಅದು ಅವರ ಟ್ವೀಟ್ನ ಸಾರಾಂಶ. ಅಂತ ಒಬ್ಬ ಕೆಟ್ಟ ಕ್ರಿಮಿನಲ್ನ ತಬ್ಕೊಂಡಿದ್ದಾರೆ ಮೋದಿಯವರು. ಸರಿನಾ ಇದು ಶಾಂತಿ ನೆಲೆಸುವಂಥ ಪ್ರಯತ್ನಗಳಿಗೆ ದೊಡ್ಡ ಹೊಡೆತ ಅಂತ ಝೆಲೆನ್ಸ್ಕಿ ಹೇಳಿದ್ದಾರೆ. ಈಗ ಹೋಗಿರೋದು ಕೂಡ ಅದು ವ್ಯಾಪಾರ, ಇದು ವ್ಯಾಪಾರ, ಒಪ್ಪಂದ, ಯುದ್ಧ ಸಾಮಗ್ರಿ, ಅದು ಇದು ಅನ್ನೋ ವಿಷಯಕ್ಕೇ ಹೋಗಿರೋದು. ಯುದ್ಧ ಸಾಮಗ್ರಿ ಮತ್ತೆ ನೀವು ಅಲ್ಲಿಂದ ತರಿಸ್ಕೊಂಡ್ರೆ ಭಾರತಕ್ಕೆ ಮತ್ತೆ ಅವ್ರಿಗೆ ಹಣ ಸಿಗುತ್ತೆ. ಅದೇ ಹಣ ಬಳಸ್ಕೊಳ್ತಾರೆ, ಮತ್ತು ಅವರ ಶತ್ರು ದೇಶ ಯುಕ್ರೇನ್ನ ಮೇಲೆ ದಾಳಿ ಮಾಡ್ತಾರೆ. ಇದು ಸಾಮಾನ್ಯ ಜನ ಸತ್ತಂಗಲ್ವಾ, ಮಾನವೀಯತೆಗೆ ಬೀಳ್ತಿರ್ತಕ್ಕಂಥ ಹೊಡೆತ ಅಲ್ವಾ ಅಂತ ಝೆಲೆನ್ಸ್ಕಿ ವಾದ. ಶಾಂತಿಯ ಪ್ರಯತ್ನಗಳಿಗೇ ದೊಡ್ಡ ಹೊಡೆತ ಕೊಡುತ್ತೆ ಅಂತ ಝೆಲೆನ್ಸ್ಕಿ ಹೇಳ್ತಾ ಇದ್ದಾರೆ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ನಾಯಕ ಈ ಥರ ಮಾಡಬಾರ್ದಾಗಿತ್ತು. ಇದನ್ನು ನೋಡುವುದು ಶಾಂತಿಯ ಪ್ರಯತ್ನಗಳಿಗೇ ನಿರಾಸೆ ಅಂತ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಯುಕ್ರೇನ್ ಮಕ್ಕಳ ಮೇಲೆ ಯಾವ ದಿನ ನರೇಂದ್ರ ಮೋದಿಯವರು ಈ ರಷ್ಯಾದ ವ್ಲಾಡಿಮಿರ್ ಪುಟಿನ್ನ ತಬ್ಕೊಂಡ್ರೋ ಅವತ್ತೇ ಇದೇ ರಷ್ಯಾ ಯುಕ್ರೇನ್ನ ಒಂದು ಮಕ್ಕಳ ಆಸ್ಪತ್ರೆ ಮೇಲೆ ದಾಳಿ ಮಾಡಿಬಿಡ್ತು. 37 ಜನ ಸಾಯ್ತಾರೆ, ಅದರಲ್ಲಿ 3 ಜನ ಮಕ್ಕಳಿದ್ದರು, 170ಕ್ಕಿಂತ ಹೆಚ್ಚಿನ ಜನ ಗಾಯಗೊಂಡಿದ್ದರು. ಆ ಗಾಯಗೊಂಡಿರುವವರಲ್ಲಿ 13 ಜನ ಮಕ್ಕಳು ಕೂಡ ಇದ್ದರು. ಮಾಡಬಹುದಾ ಈ ಕೆಲಸವನ್ನು? ಇಲ್ಲಿ ಮಕ್ಕಳು ಸಾಯ್ತಾ ಇದ್ದಾರೆ, ಅಲ್ಲಿ ಹೋಗಿ ತಬ್ಬಿಕೊಂಡ್ರೆ ನಮಗೇನಂತ ಅರ್ಥ ಮಾಡ್ಕೊಳ್ಬೇಕು ಇದನ್ನು ನಾವು? ಬಹಳ ನಿರಾಸೆಯ ಬೆಳವಣಿಗೆ ಇದು, ತುಂಬ ನಿರಾಸೆಯ ಬೆಳವಣಿಗೆ. ಮಕ್ಕಳ ಆಸ್ಪತ್ರೆಯನ್ನು ಬಿಡದೆ ಈ ಕ್ರೂರಿ ರಷ್ಯಾ ಇವತ್ತು ದಾಳಿ ಮಾಡ್ತಾ ಇದೆ ಅಂದರೆ ಏನರ್ಥ? ಯುದ್ಧ ಮಾಡೋಣ, ಸೈನಿಕರು ಯುದ್ಧ ಮಾಡೋಣ, ಗಡಿಯಲ್ಲಿ ನಿಂತ್ಕೊಳ್ಳೋಣ, ನಾವು ಒಳಗೆ ಬರ್ತೀವಿ, ಅವರು ಒಳಗೆ ಬರಲಿ, ಅದು ಬೇರೆ. ಮಕ್ಕಳು, ಮರಿ, ವಯಸ್ಸಾದವರು, ಆಸ್ಪತ್ರೆ ಯಾರ ವಿರೋಧಿ? ಆಸ್ಪತ್ರೆ ಎನ್ನುವುದು ಯಾವುದೇ ದೇಶದಲ್ಲಿರಲಿ ಯಾರ ವಿರೋಧಿಗಳಪ್ಪ ಅವರು? ಎಷ್ಟೋ ಮಕ್ಕಳು ಈಗಲೂ ಕೂಡ ಅವಶೇಷಗಳಡಿ ಸಿಕ್ಕಾಕೊಂಡಿದ್ದಾರೆ ಅಂತೇಳಿ ಝೆಲೆನ್ಸ್ಕಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ.